ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ ಆಗಿ ಐಸ್ ಕ್ರೀಮ್ನ ಮನೇಲೇ ಮಾಡ್ಕೊಳ್ಬೋದು. ಅರ್ಧ ಲೀಟ್ರ್ ಹಾಲು, ಒಂದು ತೆಂಗಿನಕಾಯಿ ಇದ್ರೆ ಸಾಕು, ಸೂಪರ್ ಆಗಿರುತ್ತೆ. ಮಾಡೋದಕ್ಕೆ ತುಂಬಾನೇ ಸಿಂಪಲ್ಲು, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಎಲ್ಲರೂ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೀವು ಚಾಕ್ಲೇಟ್ ಬೇಕಾದರೂ ಇದರಲ್ಲಿ ಆ್ಯಡ್ ಮಾಡಿ ಮಾಡ್ಕೊಳ್ಬೋದು, ಅಥವಾ ಪ್ಲೈನ್ ವೈಟ್ ನೀವು ತೋರಿಸಿದ್ನಲ್ವ ತೆಂಗಿನಕಾಯಿ ಮತ್ತು ಹಾಲು ಹಾಕಿ ಆ ಥರ ಬೇಕಾದರೂ ಮಾಡ್ಕೊಳ್ಬೋದು. ಅಡುಗೆ ಮನೆ ಆದಮೇಲೆ ಎಕ್ಸ್ಪೆರಿಮೆಂಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಒಂದು ತೆಂಗಿನಕಾಯಿ ಚೆನ್ನಾಗಿ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿರೋದನ್ನು, ಕೊಳ್ತೋಗಿರೋದೆಲ್ಲ ಹಾಕಿದ್ರೆ ವೇಸ್ಟ್ ಆಗುತ್ತಲ್ವ. ಹಂಗಾಗಿ ಒಂದು 3 ವಿಷಲ್ನ ನಾವು ತೊಗೊಳ್ಬೇಕಾಗುತ್ತೆ. ನೋಡಿ, ಈ ಥರ ತೆಂಗಿನಕಾಯಿನ ಹಾಕ್ಬಿಟ್ಟು ನೀರನ್ನ ಒಂದು ಅರ್ಧ ಭಾಗದಷ್ಟು ಇರಲಿ. ನೀವೇನು ಭಯ ಪಟ್ಕೊಳ್ಬೇಡಿ ತೆಂಗಿನಕಾಯಿ ಎಲ್ಲಿ ಸಿಡಿಯುತ್ತೋ ಅಂತ. ಏನು ಸಿಡಿಯಲ್ಲ ಅದು. ಒಂದು 3 ವಿಷಲ್ ತಗೊಳ್ಳಿ. ಅದನ್ನು ಕುಕ್ಕರ್ ಕೂಗಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಹಾಲು ಇಟ್ಕೊಂಡಿದ್ದೀನಿ. ನಾನಿನ್ನು ಸ್ಟವ್ ಹಚ್ಚಿಲ್ಲ. ಸ್ಟವ್ ಹಚ್ಚಿದ ಮೇಲೆ ನೀವು ಕಾರ್ನ್ಫ್ಲೋರ್ನ ಹಾಕಿದ್ರೆ ಅದು ಗಂಟಾಗುತ್ತೆ. ಹಂಗಾಗಿ ಹಾಲು ತಣ್ಣಗಿರ್ಬೇಕಾದ್ರೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಂತರ ಸ್ಟವ್ನ ಆನ್ ಮಾಡಿಕೊಂಡು ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಉಪ್ಪು ಬರುತ್ತಲ್ವ ಹಾಲು, ಆ ಥರ ಉಪ್ಪು ಬಂದರೆ ಸಾಕು. ಪೂರ್ತಿ ಉಪ್ಪು ಬರೋವರೆಗೂ ವೆಯ್ಟ್ ಮಾಡಬೇಡಿ, ಏಕೆಂದರೆ ಆಮೇಲೆ ಸ್ಟಾಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಪೂರ್ತಿ ಉಪ್ಪು ಬಂದು ಚೆಲ್ಲೋಗ್ಬಿಡುತ್ತೆ ಹಾಲು. ಮುಂದೆನೇ ನಿಂತ್ಕೊಂಡು ಹಾಲು ಸ್ವಲ್ಪ ಉಪ್ಪು ಬರ್ತಿದ್ದಂಗೆ ಆಫ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರಲ್ಲಿ 3 ವಿಷಲ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ ಅಲ್ವಾ. ಇವಾಗ ಇದು ತಣ್ಣಗಾಗಲಿ. ಏಕೆಂದರೆ ಒಳಗಡೆ ಎಳ್ನೀರು ಇರುತ್ತಲ್ವ, ಅದು ಕೂಡ ಬಿಸಿ ಇರುತ್ತೆ. ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. ಇವಾಗ ಹಾಲು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅದಕ್ಕೇ ನಾನು ನಮಗೆ ಎಷ್ಟು ಬೇಕು ಸಿಹಿ ಅದನ್ನು ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಕರಗುತ್ತೆ ಬೇಗ, ಅದಕ್ಕೋಸ್ಕರನೇ. ನೋಡಿ, ಈ ಥರ ಇವಾಗ ಸೈಡ್ಗೆ ಎತ್ತಿಟ್ಬಿಡ್ತೇನೆ. ತೆಂಗಿನಕಾಯಿನ ಹೊಡ್ಕೊಂಡು ಬಂದಿದ್ದೀನಿ. ಒಳಗಡೆ ಇರುವಂಥ ನೀರು ಬಿಸಿ ಇರುತ್ತೆ. ತೆಂಗಿನಕಾಯಿನ ನೀವು ಹೊಡಿಬೇಕಾದ್ರೆ ಹುಷಾರು, ಕೈ ಮೇಲೆ ಚೆಲ್ಲುತ್ತೆ. ಈ ಥರ ಇವಾಗ ನಾನು ಚಾಕು ಸಹಾಯದಿಂದ ಎಲ್ಲ ಕಡೆ ಬಿಟ್ಕೊಂಡ್ಬಿಡುತ್ತಾ ಇದ್ದೇನೆ. ನೋಡಿ, ಈ ಥರ ಬೇಗನೆ ಇದನ್ನು ಎಲ್ಲ 2 ಓಳನ್ನ ನಾನು ರಿಮೂವ್ ಮಾಡ್ಕೊಳ್ತೀನಿ ಆ ತೆಂಗಿನ ಚಿಪ್ಪಿನಿಂದ. ನೋಡಿ, ಈ ಥರ ಅಂದರೆ ಸಾಕು, ಬಂದುಬಿಡುತ್ತೆ. ಈ ಬ್ರೌನ್ ಕಲರ್ ಇದೆ ಅಲ್ವಾ, ಅದನ್ನೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಈ ಥರ ತೆಗೆದುಬಿಟ್ಟು ಎರಡನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಒಂದ್ಸಲಿ ತೊಳ್ಕೊಬೇಕಾಗತ್ತೆ. ಏಕೆಂದರೆ ಇದನ್ನೆಲ್ಲ ಬಿಡಿಸ್ಬೇಕಾದ್ರೆ ಅದಕ್ಕೆಲ್ಲ ಇದಾಗಿರುತ್ತಲ್ವ, ಹಂಗಾಗಿ ತೊಳ್ಕೊಂಡು ಬಂದಿದ್ದೀನಿ. ಈ ಥರ ಆಗಿದೆ ನೋಡಿ ಎರಡೂ. ಇವಾಗ ನಾನು ಪ್ರತಿದಿನ ಮಿಲ್ಕ್ ಶೇಕ್ ಮಾಡ್ತೀನಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಅಂಜೂರ ಎಲ್ಲ ಇತ್ತು. ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಇತ್ತಲ್ವಾ, ನೆನೆ ಹಾಕಿದ್ದೆ ನೈಟೇನೆ, ಹಂಗಾಗಿ ನಾನು ಇದನ್ನು ಬಳಸ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿದ್ರೆ ನಿಮಗೆ ಪೂರ್ತಿ ವೈಟ್ ಕಲರ್ ಐಸ್ ಕ್ರೀಮ್ ಬರುತ್ತೆ. ಇದನ್ನು ಹಾಕಿದ್ರೆ ಸ್ವಲ್ಪ ಕಲರ್ ಇದಾಗುತ್ತೆ ಅಷ್ಟೇ. ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನನಗೆ ಬಾದಾಮ್ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಇತ್ತಲ್ವ ಮನೇಲಿ ಅಂತ ಹಾಕಿದ್ದೀನಿ. ಇವಾಗ ಈ ಕಾಯಿನೆಲ್ಲ ನಾನು ಚೂರು ಮಾಡ್ಕೊಳ್ತೀನಿ. ಹೆಂಗಿರುತ್ತೆ ಅಂದರೆ ಇದನ್ನು ರುಬ್ಬಿದ ನಂತರ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ರುಚಿ ಕೊಡುತ್ತೆ. ತೋರಿಸ್ತೀನಿ ನೋಡಿ. ಈ ಥರ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೀವು ಫಸ್ಟು ಇದನ್ನು ರಫ್ ಆಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಆ ನಂತರ ಹಾಲನ್ನ ತಣ್ಣಗೆ ಮಾಡೋಕ್ಕಿಟ್ಟಿದ್ವಲ್ವ ನಾವು, ಅದನ್ನು ಹಾಕ್ಬಿಟ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೀವು ಇದನ್ನು ಮಿಕ್ಸ್ ಬರಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ನುಣ್ಣಗಾಗಿದೆ. ಇವಾಗಲೇ ಸಕ್ಕರೆ ಇದೆ ಇದರಲ್ಲಿ. ಕಾಯಿನ ನಾವು ಬೇಯಿಸಿದ್ದೀವಲ್ವ, ಅದರಿಂದ ಏನು ಸೂಪರ್ ಟೇಸ್ಟ್ ಇದೆ ಇದರಲ್ಲಿ ಅಂತ. ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ನಾವು ಒಂದು ಐಸ್ ಕ್ಯೂಬ್ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ಪಾಯಸ ಕುಡ್ದಂಗೆ ಆಗುತ್ತೆ. ಈ ಮಿಲ್ಕ್ ಶೇಕ್ ಎಲ್ಲ ಮಾಡ್ತೀವಲ್ವ ಡ್ರೈ ಫ್ರೂಟ್ಸ್ದು, ಆ ಥರ ಇದೆ, ಸೂಪರಾಗಿದೆ. ಇವಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಬಾಕ್ಸಲ್ಲಿ ಆದರೆ ರೌಂಡ್ ಶೇಪಲ್ಲಿ ಬರುತ್ತೆ, ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಬಾಕ್ಸ್ ತೊಗೊಂಡಿದ್ದೀನಿ. ಈ ಥರ ನೋಡಿ, ಇಷ್ಟು ಹಾಕ್ಕೊಂಡು ಕ್ಲಿಂಗ್ ರಪ್ ಬರುತ್ತಲ್ವ, ಅದರಿಂದ ಇದು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕ್ಲೋಸ್ ಮಾಡಿಬಿಟ್ಟು, ಇಲ್ಲಾಂದರೆ ಐಸ್ ಫಾರ್ಮ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು ಇನ್ನೇನು ಅಲ್ಲ. ಇದು ಇವಾಗ ಕ್ಲಿಂಗ್ ರಪ್ಪಲ್ಲಿ ಈ ಥರ ಇದು ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿ ಟೈಟಾಗಿ ಒಂದು ಓವರ್ ನೈಟ್ ಇಟ್ಟರೆ ತುಂಬ ಚೆನ್ನಾಗಿ ನಿಮಗೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ರೆಡಿ ಮಾಡಿ ಎತ್ತಿಡೋಣ. ಇನ್ನು ಟೀ ಕಪ್ ಬರುತ್ತಲ್ವ, ಅದರಲ್ಲಿ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಅದನ್ನೇ ಬಳಸ್ಕೋತಾ ಇದ್ದೀನಿ. ಇಲ್ಲಿ ಮಗ ತಂದುಕೊಟ್ಟ, ಅಮ್ಮ ಡಾರ್ಕ್ ಚಾಕ್ಲೇಟ್ ಇದೆ ಅದರಲ್ಲಿ ನಂಗೆ ಮಾಡಿಕೊಡು ಅಂತ ಅಂದ್ಬಿಟ್ಟು ಅದಕ್ಕೆ 3 ಇದರಲ್ಲಿ ಬಳಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಯಾವ್ದು ಬೇಕಾದರೂ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಬೋದು ಐಸ್ ಕ್ರೀಮು. ಅದೇ ನಾನು ಮುಂಚೆನೇ ಹೇಳ್ದಂಗೆ ಅಡುಗೆ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರುತ್ತೆ. ಇವಾಗ ಐಸ್ ಕ್ರೀಮ್ನ ಹಾಕ್ಬಿಟ್ಟು ಇದನ್ನು ಚಾಕ್ಲೇಟ್ನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಟೀ ಕಪ್ಗೆ ನಾವು ಇದನ್ನು ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಿಮಗೆ ಐಸ್ ಕ್ರೀಮ್ ಸ್ಟಿಕ್ ಬರುತ್ತಲ್ವ, ಅದಿತ್ತು ಅಂತಂದರೆ ಹಾಕ್ಕೊಳ್ಬೋದು. ಅದಿಲ್ಲ ಅಂದರೆ ನಿಮಗೆ ಆರಾಮಾಗಿ ಸ್ಪೂನ್ ಬರುತ್ತಲ್ವ, ಅದನ್ನೇ ಹಾಕ್ಕೊಳ್ಬೋದು. ನೋಡಿ, ಏನು ಸೂಪರಾಗಿತ್ತು ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಈ ಸಮ್ಮರಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಈಸಿ. ಇದಕ್ಕೆ ನಾನು ಬಳಸಿರೋಂಥದ್ದು ಹಾಲು, ಕಾರ್ನ್ಫ್ಲೋರು ಮತ್ತು
ತೆಂಗಿನಕಾಯಿ ಅಂತೂ ಎಲ್ಲರ ಮನೇಲೂ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಕೂಡ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಂಗ್ ರ್ಯಾಪ್ ಇಂದ. ಇಲ್ಲ ಅಂತಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಅಂದ್ರೆ ಐಸ್ ಫಾರ್ಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇವಾಗ ರೆಡಿ ಆಗಿದೆ. ಓವರ್ ನೈಟ್ ಇದನ್ನ ಹಿಟ್ಟು ನಿಮ್ಗೆ ತೋರಿಸ್ತೀನಿ ಎಷ್ಟು ಸೂಪರ್ ಆಗಿ ಬಂದಿತ್ತಂದ್ರೆ ಒಂದ್ಸಲಿ ಟ್ರೈ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಒಂದ್ಸಲಿ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.